ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಜ್ಞಾನೋಕ್ತಿಗಳು 8ನೆಯ ಅಧ್ಯಾಯ 17ನೆಯ ವಚನದಲ್ಲಿ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು, ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತಾವೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ದೇವರು ನಿಮಗೆ ಹೇಳುವುದೇನೆಂದರೆ, ನನ್ನನ್ನು ಪ್ರೀತಿಸುವವನನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನು ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಈ ಲೋಕವನ್ನು ಪ್ರೀತಿಸುವುದಾದರೆ, ಈ ಲೋಕದಲ್ಲಿರುವ ಹಣ ಐಶ್ವರ್ಯವನ್ನು ಪ್ರೀತಿಸುವುದಾದರೆ, ಆ ಪ್ರೀತಿಯು ನಿಮ್ಮನ್ನು ಹಿಂಸೆ ಸಂಕಷ್ಟಗಳಿಗೆ ಗುರಿ ಮಾಡುತ್ತದೆ. ಜಾಗ್ರತೆ. ಪ್ರಿಯ ದೇವಜನರೇ, ನೀವು ಪ್ರೀತಿಸುವುದಾದರೆ ಈ ಲೋಕದಲ್ಲಿ ಇರುವವರಿಗಿಂತ ನಿಮ್ಮಲ್ಲಿ ಇರುವಾತನು ಬಹು ದೊಡ್ಡವನು. ಆತನನ್ನೇ ಪ್ರೀತಿಸುವುದಾದರೆ ಆತನು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತನ್ನು ಕೇಳುವವರಾದ ನೀವೇ ಎಷ್ಟೋ ಧನ್ಯರು. ಏಕೆಂದರೆ ಆತನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆಮೆನ್. ಅದಾದ್ದರಿಂದ ಆತನ ಮಾತಿಗೆ ಕಿವಿಗೊಟ್ಟು ಆತುರದಿಂದ ಕ್ರಿಸ್ತನನ್ನೇ ಹುಡುಕುವುದಾದರೆ ಖಂಡಿತವಾಗಿ ಆತನನ್ನು ನೀವು ಕಂಡುಕೊಳ್ಳುವಿರಿ. ಆತನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತವೆ. ಪ್ರಿಯ ಸಹೋದರರೇ, ಈ ಲೋಕವನ್ನು ಪ್ರೀತಿಸದೆ ನೀವು ಆತನನ್ನೇ ಪ್ರೀತಿಸುವುದಾದರೆ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯು ನಿಮ್ಮಿಂದೇ ಇರುತ್ತವೆ. ಅದಾದ್ದರಿಂದ ನೀವು ಪೂರ್ಣ ಮನಸ್ಸಿನಿಂದ ಆತನನ್ನೇ ಪ್ರೀತಿಸುವುದಾದರೆ, ಸಂಪೂರ್ಣ ಹೃದಯದಿಂದ ಆತನನ್ನೇ ಹುಡುಕುವುದಾದರೆ, ಈ ಲೋಕದಲ್ಲಿ ಇರುವ ಹಣ ಐಶ್ವರ್ಯಕ್ಕಿಂತಲೂ ಆಕಾಶದಲ್ಲಿರುವ ನಕ್ಷತ್ರಗಳಂತೆ ನೀವು ಮಿಂಚುವಿರಿ. ಆಮೆನ್. ದಾಸನು ನಾನು, ದೇವರು ನೀನು, ನಿನ್ನ ಚಿತ್ತದಂತೆ ನಾ ಬಾಳುವೆ. ದಾಸನು ನಾನು, ದೇವರು ನೀನು, ನಿನ್ನ ಚಿತ್ತದಂತೆ ನಾ ಬಾಳುವೆ. ಬಲಹೀನ ನಾನು, ಶಕ್ತನು ನೀನೇ. ಬಲಹೀನ ನಾನು, ಶಕ್ತನು ನೀನೇ. ನಿನ್ನ ಚಿತ್ತವನ್ನೇ ನೆರವೇರಿಸು, ನಿನ್ನ ಚಿತ್ತವನ್ನೇ ನೆರವೇರಿಸು. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ.